ಭಾರ್ಯಂ ನ ಚ ರಾಜಹಾರ್ದಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೀಕೃತೆ ವರ್ಧಂತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಅರ್ಥಾತ್ ಕದಿಯಲು ಸಾಧ್ಯವಿಲ್ಲದ, ರಾಜನಿಗೊಪ್ಪಿಸುವ ಅವಶ್ಯಕತೆ ಇಲ್ಲದ, ಒಡ ಹುಟ್ಟಿದವರೊಡನೆ ಹಂಚಿಕೊಳ್ಳುವ ಬಾಧ್ಯತೆ ಇಲ್ಲದ ಭಾರವಿರದ ವಸ್ತು, ಅಷ್ಟೇ ಅಲ್ಲದೆ ಖರ್ಚು ಮಾಡಿದಷ್ಟು ವೃದ್ಧಿಸುವಂತಹ ಸರ್ವಧನ ಪ್ರಧಾನವಾದ ಧನವೇ ವಿದ್ಯಾಧನ. ಸಾವಿತ್ರಿ ಎಸ್ ರಾವ್ ಮತ್ತು ಶ್ರೀನಿವಾಸ ರಾವ್ ಶಿಕ್ಷಕ ದಂಪತಿಗಳದ್ದು ದಣಿವರಿಯದ ಜೀವನ. ತಮ್ಮ ಜೀವನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಾಗಿಟ್ಟು ಅದೆಷ್ಟೋ ವಿದ್ಯಾರ್ಥಿಗಳ ಬಾಳು ಬೆಳಗಿದ್ದು ಮಾತ್ರವಲ್ಲದೆ ಮಕ್ಕಳಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳ ಅಭಿರುಚಿಯನ್ನು ಮೂಡಿಸಿ ಹಲವಾರು ಕವಿ ಸಾಹಿತಿಗಳನ್ನು ಹುಟ್ಟುಹಾಕಿದ್ದು ಎಲ್ಲರಿಗೂ ತಿಳಿದಿರುವ ವಿಷಯ. ಬಿ ಶ್ರೀನಿವಾಸ ರಾವ್ ಎಂದಾಕ್ಷಣ ಥಟ್ಟನೆ ನೆನಪಾಗುವುದು ಶಿಕ್ಷಣ, ಮಕ್ಕಳ ಧ್ವನಿ ಎಂಬ ವಿಭಿನ್ನ ಕಾರ್ಯಕ್ರಮ. ಪುರಸ್ಕಾರ ಯಾವುದಕ್ಕೂ ಅಪೇಕ್ಷೆ ಪಡದೆ ನಮಗೆ ಸಮಾಜ ಕೊಟ್ಟಂತಹ ಒಂದು ಜವಾಬ್ದಾರಿ, ಅವರಿಗೆ ಸ್ವಂತ ಮಕ್ಕಳಿಲ್ಲದಿದ್ದರೂ ಕೂಡ ಇಷ್ಟು ಸಾವಿರಾರು ಮಕ್ಕಳನ್ನು ಅವರು ಸಮಾಜಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಪುಣ್ಯವನ್ನು ದಂಪತಿಗಳು ಸಾವಿತ್ರಿ ಮತ್ತು ಶ್ರೀನಿವಾಸ್ ದಂಪತಿಗಳು ಮಾಡಿದ್ದಾರೆ ಅಂತ ಹೇಳಿ. ಕಲೆ, ಸಾಹಿತ್ಯ, ಶಿಕ್ಷಣ, ಸಂಸ್ಕಾರಕ್ಕೆ ಮತ್ತೊಂದು ಹೆಸರು ಬಿ ಶ್ರೀನಿವಾಸ ರಾವ್ ಎಂದರೂ ತಪ್ಪಾಗಲಿಕ್ಕಿಲ್ಲ. ಶಿಕ್ಷಣ ಕ್ಷೇತ್ರದ ಸಾಧಕ, ಮಾದರಿ ಶಿಕ್ಷಕ ಶ್ರೀನಿವಾಸ ರಾವ್ ಅವರ ಜೀವನದ ಪಯಣವೇ ಒಂದು ಅದ್ಭುತ. ಮಂಗಳೂರಿನ ಬೋಳೂರು ಗ್ರಾಮದ ವೆಂಕಟರಾವ್ ಹಾಗೂ ಮೂಕಾಂಬಿಕಾ ದಂಪತಿಗಳ 6 ಜನ ಮಕ್ಕಳಲ್ಲಿ ಬಿ ಶ್ರೀನಿವಾಸ ರಾವ್ ಒಬ್ಬರು. ಕಡು ಬಡತನದಿಂದ ದಿನ ಕಳೆಯುತ್ತಿದ್ದ ವೆಂಕಟರಾವ್ ದಂಪತಿಗಳು ಮಕ್ಕಳನ್ನು ಬಹಳ ಪ್ರೀತಿಯಿಂದ ಕಷ್ಟಪಟ್ಟು ಸಾಕುತ್ತಿದ್ದರು. ಆಮೇಲೆ ಅವರು ತರಕಾರಿ ಎಲ್ಲ ಬೆಳೆಸಿ ಅದನ್ನು ಕೊಂಡೋಗಿ ಮಾರಿ ಆ ದುಡ್ಡಿನಲ್ಲಿ ಜೀವನ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಆಸ್ತಿ ಇತ್ತು, ಒಂದು 10 ಮುಡಿ ಗೇಣಿ ಬರ್ತಿತ್ತು. ಹಾಗಂತೂ ಭಾಳ ಕಷ್ಟದಲ್ಲಿತ್ತು. ಆದರೆ ನಮ್ಮ ಅಮ್ಮನಿಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಕಲಿಸ್ಬೇಕು ಅಂತ ಹೇಳಿ ಭಾಳ ಆಸೆ ಇತ್ತು. ಹಾಗೆ ನಮ್ಮನ್ನು ಶಾಲೆಗೆ ಕಳಿಸ್ತಿದ್ರು. ಮೊದಲು ನಾನು ಇಲ್ಲಿ ಗಾಂಧಿನಗರದಲ್ಲಿ ಇರುವ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿಸೋದು. 1ರಿಂದ 5ರವರೆಗೆ ಮಾತ್ರ ಅಲ್ಲಿ ಇರೋದು. 6ನೇ ಕ್ಲಾಸಿಗೆ ಬೊಕ್ಕಪಟ್ಟಣಕ್ಕೆ ಹೋದ್ದು. ಬೊಕ್ಕಪಟ್ಟಣದವರೆಗೆ ನಾವು ನಡ್ಕೊಂಡೇ ಹೋಗೋದು, ನಡ್ಕೊಂಡೇ ಬರೋದು. ಬೊಕ್ಕಪಟ್ಟಣದಲ್ಲಿ 7, 8 ಕಲಿತು ಆನಂತರ ನಾನು ಕೆನರಾ ಸ್ಕೂಲಿಗೆ ಹೋದೆ. ಕೆನರಾ ಸ್ಕೂಲಿನಲ್ಲಿ ನಾನು 8ನೇ ಕ್ಲಾಸಿಗೆ ಓದೋದು. ಫೀಸ್ ಕೊಡಲಿಕ್ಕಿತ್ತು. ಫೀಸ್ 5 ರೂಪಾಯಿ. 5 ರೂಪಾಯಿಯನ್ನು ಕೊಡಲಿಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ನಾನು ನಮ್ಮ ಸಂಬಂಧಿಕರ ಹತ್ರ, ಅವರ ಹತ್ರ, ಇವರ ಹತ್ರ ಎಲ್ಲ ಕೇಳಿದೆ. ಆದರೆ ಯಾರು ಕೂಡ ದುಡ್ಡು ವಿದ್ಯೆಗೆ ಅವಕಾಶ ಇಲ್ಲ, ಬೇಡ, ನೀನು ಹೋಟೆಲಿಗೆ ಹೋಗು, ಅಲ್ಲಿ ಸಂಬಳ ಸಿಗ್ತದೆ, ಊಟಕ್ಕೆ ಹೋಗ್ತದೆ, ಧರ್ಮಕ್ಕೆ ಹೋಗ್ತದೆ ಅಂತೆಲ್ಲ ಉಪದೇಶ ಕೊಟ್ಟರೆ ಹೊರತು 5 ರೂಪಾಯಿ ಯಾರು ಕೊಡಲಿಲ್ಲ. ಅಮ್ಮನಿಗೆ ನನ್ನನ್ನು ಕಲಿಸಲೇಬೇಕಂತ ಆಸೆ ಇತ್ತು. ಆದರೆ ನೀನು ಶಾಲೆಗೆ ಹೋಗು ನೋಡು ಅಂತ ಹೇಳಿದರು. ಆಯಿತು, ನಾನು ಶಾಲೆಗೆ ಹೋದೆ. 1ನೇ ಟರ್ಮ್ ಆಯಿತು. 2ನೇ ಟರ್ಮಿಗೆ ಆಗುವಾಗ ಹಣ ಕಟ್ಟದೇ ಇದ್ದದಕ್ಕೆ ನನ್ನನ್ನು ಕ್ಲಾಸಿಂದ ಹೊರಗೆ ಹಾಕಿದರು. ಹೊರಗೆ ನಾನು ನಿಂತುಕೊಂಡಿದ್ದೆ, ಮನೆಗೆ ಬರಲಿಲ್ಲ. ಆಗ ನಮ್ಮ ಹೆಡ್ ಮಾಸ್ಟ್ರು ಕೇಶವರಾವ್ ಅಂತ, ಅವರು ಒಂದು ಸುತ್ತು ಬರುವುದುಂಟು ಶಾಲೆಗೆ. ಹಾಗೆ ಬರುವಾಗ ನಾನು ಹೊರಗೆ ನಿಂತದ್ದು ನೋಡಿ ಅವರು ಏನು ನಿಂತದ್ದು ಕೇಳಿದರು. ಆಗ ನಾನು ಹೇಳಿದೆ, ಫೀಸ್ ಕಟ್ಟಲಿಕ್ಕೆ ಯಾರು ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಕೊಡಲಿಲ್ಲ ಅಂತ. ಹೌದಾ, ಹೋಗು ಆಫೀಸ್ ಕೋಣೆಗೆ ಹೋಗುವಂತ. ಆಫೀಸ್ ಕೋಣೆಗೆ ಹೋದಾಗ ನನ್ನ ಕ್ಲಾಸ್ ಟೀಚರನ್ನು ಕರೆದು ಮಾರ್ಕೆಲ್ಲ ಕೇಳಿದರು. ಮಾರ್ಕ್ ಕೇಳಿ ಹೇಗಿದ್ದಾನೆ ಅಂತ, ಒಳ್ಳೆಯ ಹುಷಾರಿದ್ದಾನೆ ಅಂತ ಹೇಳಿದೆ. ಹಾಗಾದರೆ ನಾನು ನಿಮಗೆ ಸಂಬಳ ಫ್ರೀ ಮಾಡ್ತೇನೆ ಅಂತ ಹೇಳಿದೆ. ಹಾಗೆ 8ನೇ ಕ್ಲಾಸಿನಲ್ಲಿ ಸಂಬಳ ಫ್ರೀ ಆಯಿತು. 9ನೇ ಕ್ಲಾಸಿಗೆ ಹೋದಾಗ
ರಾಜಾಜಿಯವರು ಒಂದು ಹೊಸ, ಆಗ ಅವರು ಮುಖ್ಯಮಂತ್ರಿ ಆಗಿದ್ದರು, ಅವರು ಒಂದು ಹೊಸ ಸ್ಕೀಮ್ ತಂದರು. ಅದರಲ್ಲಿ ಟೀಚರ್ಸ್ ಪೋಸ್ಟ್ ಸ್ಪೆಷಲ್ ಟ್ರೈನಿಂಗ್ ಅಂತ, ಸ್ಪೆಷಲ್ ಟ್ರೈನಿಂಗಿಗೆ ಯಾರು ಸೇರ್ತಾರೆ ಅವರು 9ನೇ ಕ್ಲಾಸಿಂದ 9, 10, 11ರಲ್ಲಿ ಟೀಚರ್ಸ್ ಟ್ರೈನಿಂಗ್ ಕಲಿಬೇಕು. ಟೀಚರ್ಸ್ ಟ್ರೈನಿಂಗಿಗೆ ಒಂದು ಸಬ್ಜೆಕ್ಟ್ ಮತ್ತು ಉಳಿದದ್ದು ಯಾವುದು ತಗೊಳ್ಬೋದು ಹಾಗಿತ್ತು. ಆಗ ಹೆಡ್ ಮಾಸ್ಟರ್ ಬಂದು ನನ್ನನ್ನು ಕರೆದು ಹೇಳಿದರು, ನೋಡಿ ಇದೊಂದು ಸ್ಕೀಮ್ ಉಂಟು, ಇದಕ್ಕೆ ಸೇರಿದರೆ ಮಾಸ್ಟ್ರು ಆಗ್ಬೋದು, ಇಲ್ಲ ಮುಂದೆ ನಿನಗೆ ಕಲೀಲಿಕ್ಕೆ ಮನಸ್ಸಿದ್ರೆ ಇದನ್ನು ಬಿಟ್ಟು ಕಲೀಲಿಕ್ಕೆ ಹೋಗ್ಬೋದು, ಈಗ ನೀನು ಸೇರು, ನಿನಗೆ ಸ್ಟೈಪೆಂಡ್ ಸಿಗ್ತದೆ ಅಂತ ಹೇಳಿ. ನನಗೆ ಭಾರಿ ಖುಷಿ ಆಯಿತು. ಫೀಸ್ ಕೊಡಲಿಕ್ಕಿಲ್ಲ, ಅದರ ಮೇಲೆ ಸ್ಟೈಪೆಂಡ್ ಸಿಗ್ತದೆ. ಆಗ ನನ್ನೊಂದು ಅರ್ನಿಗೆ 7 ರೂಪಾಯಿ ಸ್ಟೈಪೆಂಡ್ ಸಿಕ್ಕಿತು. ಆ ಶಾಲೆಯಲ್ಲಿ ನಾನು ಕಾಂಪೋಸಿಟ್ ಮ್ಯಾಥ್ಸ್ ತಗೊಂಡದ್ದು. ಹಾಗೆ ಕಾಂಪೋಸಿಟ್ ಮ್ಯಾಥ್ಸ್ ಮತ್ತು ಟ್ರೈನಿಂಗ್, ಟೀಚಿಂಗ್ ಎಲ್ಲ ಕಲಿತು ಆಮೇಲೆ 1 ವರ್ಷ ಟೀಚರ್ ಟ್ರೈನಿಂಗ್ ಆಯಿತು. ಟ್ರೈನಿಂಗ್ ಆಗಿ 1953ನೇ ಇಸ್ವಿಯಲ್ಲಿ ಟ್ರೈನಿಂಗ್ ಮುಗೀತು. ಟ್ರೈನಿಂಗ್ ಮುಗಿದ ಕೂಡಲೇ ನನಗೆ ಎಲ್ಲಿಯಾದರೂ ಒಂದು ಕೆಲಸ ಸಿಗಬೇಕು, ಸಂಪಾದನೆ ಮಾಡಬೇಕು ಮತ್ತು ಕಲಿಬೇಕಂತ ಇತ್ತು. ಎಲ್ಲ ಪ್ರಯತ್ನ ಮಾಡಿದೆ. ಆಗ ನನ್ನ ಮಾವ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿದ್ದರು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಅವರು ಹೇಳಿದರು, ಆದಿ ಉಡುಪಿಯಲ್ಲಿ ಒಂದು ಪೋಸ್ಟ್ ಉಂಟು, ಹೋಗ್ತೇನೇನು ಅಂತ. ಆಯಿತು ಅಂತ ಹೇಳಿದೆ. ಅವರೊಂದು ಲೆಟ್ರ್ ಬರೆದು ಕೊಟ್ಟರು. ಆ ಲೆಟ್ರ್ ಹಿಡ್ಕೊಂಡು ನನ್ನ ಸರ್ಟಿಫಿಕೇಟೆಲ್ಲ ಹಿಡ್ಕೊಂಡು, ಆಗ ಹೋಗಲಿಕ್ಕೆ ನನ್ನ ಹತ್ರ ಡ್ರೆಸ್ಸೇ ಇರಲಿಲ್ಲ. ಒಂದೇ ಡ್ರೆಸ್ಸಿನಲ್ಲಿ ನಾನು ಶಾಲೆಯಲ್ಲಿ ಕಲಿತದ್ದು. ಇಲ್ಲಿ ಹೋಗುವಾಗ ಮತ್ತೆ ಏನು ಮಾಡೋದು, ಅಪ್ಪನದ್ದು ಮುಂಡು ಎಲ್ಲ ಕಟ್ಟಿಕೊಂಡು ಒಂದು ಮುಂಡು ಕೈಯಲ್ಲಿ ಹಿಡ್ಕೊಂಡು ಅಲ್ಲಿಂದ ಉಡುಪಿಗೆ ಹೋದೆ. ಉಡುಪಿಯಲ್ಲಿ ಹೋಗಿ ಆಗ ಹೀಗೆ ಉತ್ತಮ ಶಿಕ್ಷಣ ಪಡೆದ ಯುವಕ ಮುಂದಕ್ಕೆ ಮದ್ರಾಸು ವಿಶ್ವವಿದ್ಯಾನಿಲಯದಿಂದ ಗಣಿತದಲ್ಲಿ ಕಲಾ ಪದವಿ ಪಡೆದರು. ನಂತರ 1968-69ರಲ್ಲಿ ಬಿಎಡ್ ಮುಗಿಸಿ ಮಂಗಳೂರಿನ ರೊಸಾರಿಯೋ ಶಿಕ್ಷಣ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಸೇರ್ಪಡೆಗೊಂಡರು. 1970-73 ಡೊಂಗರಕೇರಿ ಶಿಕ್ಷಣ ಸಂಸ್ಥೆಯಲ್ಲಿ ಸಹಾಯಕ ಶಿಕ್ಷಕರಾಗಿ, 1973ರ ನಂತರ 1992ರ ತನಕ ಅಶೋಕ್ ನಗರ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದರು. ಶಾಲೆಯ ಎದುರಿಗೆ ದೊಡ್ಡ ಒಂದು ಗ್ರೌಂಡ್ ಇತ್ತು. ಆ ಗ್ರೌಂಡಿನಲ್ಲಿ ನಾವು ಯಾಕೆ ಕೃಷಿ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆವು. ಗುಳ್ಳದ ಗಿಡ, ಹರಿವೆ ಗಿಡ, ಇದು ತರಕಾರಿ ಗಿಡ ಸಹ ಬೆಳೆಸ್ತಾ ಇತ್ತು. ಅದು ಹೆಡ್ ಮಾಸ್ಟರ್ ಮನೆಗೆ ಕೊಡೋದು. ಆಮೇಲೆ ಹೂವಿನ ಗಿಡಗಳನ್ನು, ಕ್ರೋಟನ್ ಗಿಡಗಳನ್ನು ಬೆಳೆಸಲಿಕ್ಕೆ ಶುರು ಮಾಡಿದ್ವಿ. ಆ ಕ್ರೋಟನ್ ಗಿಡಗಳಲ್ಲಿ ಕಸಿ ಕಟ್ಟುವುದು ಯಾಕೆ, ಆಗ ಕೋಟದಲ್ಲಿ ಒಬ್ಬರು ಕಾರಂತರಿದ್ದರು. ಅವರು ಒಂದು ತೋಟ ಎಲ್ಲ ಮಾಡಿ ಅಲ್ಲಿ ತುಂಬ ಕೃಷಿ ಎಲ್ಲ ಮಾಡ್ತಾಯಿದ್ರು. ಅಲ್ಲಿಗೆ ನನ್ನನ್ನು ಕಳಿಸಿ ಅಲ್ಲಿ ನೋಡಿಕೊಂಡು ಕಸಿ ಕಟ್ಟುವುದು ಹೇಗೆ ಅಂತ ಕಲಿತುಕೊಂಡು ಬಂದು ಇಲ್ಲಿ ಮಕ್ಕಳಿಗೆ ಕಸಿ ಕಟ್ಟಲಿಕ್ಕೆಲ್ಲ ಹೇಳಿಕೊಟ್ಟೆ. ಆಮೇಲೆ ಅಲ್ಲಿ ಒಂದು ಮಾಸ್ಟರ್ ಇದ್ದರು, ಅವರಿಗೆ ಜೇನುಹುಳವನ್ನು ಸಾಕುವಂಥ ಒಂದು ಹವ್ಯಾಸ ಇತ್ತು. ಅಲ್ಲಿ ಜೇನುಹುಳವನ್ನು ಸಹ ಸಾಕ್ತಾಯಿತ್ತು. ಅದು ನೋಡಿಕೊಳ್ಳೋದು ಅವರು ಮಾಡೋದು. ಆದರೆ ಅದು ಒಂದು ಇದರೊಟ್ಟಿಗೆ ಸೇರಿದೆ. ಆಮೇಲೆ ಮಕ್ಕಳು ಬಿದ್ದರೆ, ಅವರಿಗೆ ಗಾಯ ಆದರೆ ಅದಕ್ಕೆ ಏನು ಮಾಡೋದು, ಅದಕ್ಕೆ ಒಂದು ಕಪಾಟ ಸಣ್ಣ ತಂದು ಅದರಲ್ಲಿ ಅಗತ್ಯದ ಮದ್ದು, ಒಂದು ಟಿಂಚರ್ ಐಡಿಯನ ಅದು ಇದೆಲ್ಲ ತಂದು ಇಟ್ಟುಕೊಳ್ಳೋದು, ಹತ್ತಿ ಇಟ್ಟುಕೊಳ್ಳೋದು. ಆಮೇಲೆ ಅದರಲ್ಲಿ ಮಕ್ಕಳು ಬಿದ್ದರೆ ಅವರನ್ನು ಕರ್ಕೊಂಡು ಬಂದು ಅದಕ್ಕೆ ಎಲ್ಲ ಒರೆಸಿ ಬ್ಯಾಂಡೇಜ್ ಮಾಡೋದೆಲ್ಲ ಕೆಲಸ ನಾನು ಇಲ್ಲಿರುವಾಗ ಕಲಿತಿದ್ದೇನೆ. ಯಾವುದು ಫಸ್ಟ್ ಏಡ್, ಆ ಫಸ್ಟ್ ಏಡನ್ನು ಮಾಡಿದೆ. ಮತ್ತು ಖಂಡಿತ ನನಗೆ ಇದನ್ನು ಮಕ್ಕಳಿಗೆ ಸಹ ಕಲಿಸ್ಬೇಕು ಅಂತ ಮಕ್ಕಳಿಗೆ ಫಸ್ಟ್ ಏಡ್ ಕಲಿಸಿದೆ. ಫಸ್ಟ್ ಏಡ್ ಕಲಿಸಿ ವರ್ಷಕ್ಕೊಂದು ಒಮ್ಮೆ ಶುಚಿತ್ವದ ಬಗ್ಗೆ ಒಂದು ಟೆಸ್ಟ್ ಮಾಡೋದು. ಆ ಟೆಸ್ಟ್ನಲ್ಲಿ ಪಾಸಾದವರಿಗೆಲ್ಲ ಮಾಡಿಕೊಡೋದು. ಯಾರು ಹೇಗೆ ಬ್ಯಾಂಡೇಜ್ ಮಾಡಬೇಕಂತ ಒಂದು ಬ್ಯಾಂಡೇಜ್ ಕೊಟ್ಟು ಅದನ್ನು ಟ್ರೈನ್ ಮಾಡೋದು. ಹೀಗೆ ಮಕ್ಕಳಿಗೆ ಸಣ್ಣ ಸಣ್ಣ ಗಾಯಗಳಿಗೆಲ್ಲ ಮದ್ದು ಹಚ್ಚೋದು, ಅದನ್ನೆಲ್ಲ ಕಲಿಸಿದೆ. ಸಂಗೀತ, ಯಕ್ಷಗಾನ, ನಾಟಕ, ಕಥೆ,
ಕವನ ಹೀಗೆ ಶ್ರೀಯುತರು ಕೈಯಾಡಿಸದ ಕ್ಷೇತ್ರವೇ ಇಲ್ಲ. ಮಕ್ಕಳಿಗೆ ಕಲೆ ಸಾಹಿತ್ಯದ ಬಗ್ಗೆ ಒಲವು ಬೆಳೆಸುವಂತೆ ಮಾಡಿ ಅವರ ಪ್ರತಿಭೆಗೆ ಅನುಗುಣವಾಗಿ ಬೇಕಾದ ತರಬೇತಿಯನ್ನು ಕೊಟ್ಟು ತಿದ್ದಿ ತೀಡಿ ಅವರನ್ನು ಒಂದು ಸಾಧಕರನ್ನಾಗಿ ಮಾಡುವ ಕೆಲಸದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ತನ್ನ ಮನೆಯನ್ನೇ ಕಾರ್ಯಕ್ಷೇತ್ರವಾಗಿಸಿದರು. ಸರ 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 ಮರ 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 ಸರ 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 ಮರ 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 ಧೀಮ್ ಕೀಟ ಕೀಟ ತಾಕ ದಾರಿ ಕೀಟ ಕೀಟ ತಾಕ. ಶಿಕ್ಷಣ ಸೇವಾ ಟ್ರಸ್ಟ್ ಎಂಬುದನ್ನು ಪ್ರಾರಂಭಿಸಿ ಬಡ ಪ್ರತಿಭಾವಂತ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಇನ್ನಿತರ ಅಗತ್ಯತೆಗಳಿಗೆ ತಕ್ಕಂತೆ ನೆರವು ನೀಡುತ್ತಾ ಬಂದರು. ಇವರ ಸಾಧನೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಅವರನ್ನ ಬಾಚಿಕೊಂಡವು. ಪ್ರಮುಖವಾಗಿ 1984ರಲ್ಲಿ ದಕ್ಷಿಣ ಕನ್ನಡ ಶಿಕ್ಷಣ ಪ್ರಶಸ್ತಿ, 1988ರಲ್ಲಿ ರಾಜ್ಯ ಪ್ರಶಸ್ತಿ, 1990ರಲ್ಲಿ ರಾಷ್ಟ್ರ ಪ್ರಶಸ್ತಿ, 2022ರಲ್ಲಿ ಸ್ನೇಹ ಶಿಕ್ಷಣ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿದ್ದು ಮಾತ್ರವಲ್ಲದೆ 100 ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ಮಾದರಿಯಾದರು. ವೆಂಕಟರಾಮನ್ ಆಗ ಪ್ರೆಸಿಡೆಂಟ್. ವೆಂಕಟರಾಮನ್ ನನಗೆ ಪ್ರಶಸ್ತಿ ಕೊಡುವಾಗ ನನಗೆ ಬಹಳ ಖುಷಿಯಾಯಿತು. ನಾವು ಪ್ರೆಸಿಡೆಂಟ್ನ ಹತ್ರ ಹೋಗಿ ಪ್ರಶಸ್ತಿ ತಗೊಂಡಿದ್ದೀನಲ್ಲ ಅಂತ. ನನಗೆ ಎಲ್ಲ ಈ ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಗಂಡಿದ್ದರೆ ಅದಕ್ಕೆ ಒಂದು ಹೆಣ್ಣು ಬೇಕೇ ಬೇಕು. ಹೆಂಗಸರೇ ಅವರದ್ದು ನಡತೆ ನೋಡಿಕೊಳ್ಳೋದು. ಹಾಗೆಯೇ ನನಗೆ ಪ್ರತಿಯೊಂದು ಕೆಲಸದಲ್ಲಿಯೂ, ಈಗ ಶಾಲೆ ಕೆಲಸದಲ್ಲಿ ಮದುವೆ ಆದ ನಂತರ ನಾನು BEd ಮಾಡುವಾಗ, ಶಾಲೆ ಕಲಿಯುವಾಗ, ಅಲ್ಲ ಶಾಲೆಯ ಮಾಸ್ಟರಾಗಿ ಬಂದಾಗ, ಎಲ್ಲಿಗೆ ಹೋದಾಗ ಎಲ್ಲದಕ್ಕೂ ಅವಳು ನನ್ನ ಅರ್ಧಾಂಗಿ ಅಂದರೆ ಅರ್ಧಾಂಗಿಯಾಗಿಯೇ ಕೆಲಸ ಮಾಡಿದ್ದಾಳೆ. ನಮಗೆ ಅವಳಿಗೆ ಸಹ ಇಂಟ್ರೆಸ್ಟು ಇರೋದು ಎಜುಕೇಷನ್ನಲ್ಲಿ, ನನಗೆ ಸಹ ಇಂಟ್ರೆಸ್ಟ್ ಇರೋದು ಎಜುಕೇಷನ್ನಲ್ಲಿ. ನಾವಿಬ್ಬರು ದಿನ ಅದರ ಕುರಿತು. ಬಿ ಶ್ರೀನಿವಾಸ ರಾಯರ ಈ ಎಲ್ಲ ಸಾಧನೆಗೆ ಜೊತೆಯಾದವರು ಅವರ ಧರ್ಮಪತ್ನಿ ಸಾವಿತ್ರಿ. ಮಂಗಳೂರು ಸಮೀಪದ ಪಣಂಪೂರು ಎಂಬ ಪುಟ್ಟ ಹಳ್ಳಿಯಲ್ಲಿ ಮಾದಪ್ಪಯ್ಯ ಮತ್ತು ಕಾವೇರಮ್ಮ ದಂಪತಿಗಳ 7 ಜನ ಮಕ್ಕಳಲ್ಲಿ ಒಬ್ಬರಾದವರು ಸಾವಿತ್ರಿ. ಇವರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿ 15 ಜನರ ಕೂಡು ಕುಟುಂಬದಲ್ಲಿ ಜೀವನವನ್ನ ನಡೆಸುತ್ತಿದ್ದರು. ನಮ್ದು ಒಂದು ಕೂಡು ಕುಟುಂಬ. ಚಿಕ್ಕಪ್ಪ ಮತ್ತು ಅವರ ಮಕ್ಕಳು ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಮನೆಯಲ್ಲಿ ಒಂದು 10-15 ಜನ. ಸೊ ನಾನು ಒಬ್ಬಳೇ ಹುಡುಗಿ, ಉಳಿದವರೆಲ್ಲ ಹುಡುಗರು. ನನ್ನ ಬಾಲ್ಯ ಅಂತ ಹೇಳಿದರೆ ತುಂಬ ಚೆನ್ನಾಗಿ ನಾವು ಬಾಲ್ಯವನ್ನು ಸಂತೋಷವನ್ನು ಅನುಭವಿಸಿದ್ದೇವೆ. ಯಾಕೆ ಅಂತ ಹೇಳಿದರೆ ನಮಗೆ ಬೇಕಾದಷ್ಟು ದೊಡ್ಡ ಜಾಗ ಇತ್ತು. ಆ ಜಾಗದಲ್ಲಿ ಏನು ಮಾಡಲಿಲ್ಲ, ಏನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗೇರು ಮರ ಇತ್ತು, ತೋಟ ಇತ್ತು, ಕೆರೆ ಇತ್ತು, ದೊಡ್ಡ ಕೆರೆ ಈಜಾಡಲಿಕ್ಕೆ. ಅದರಲ್ಲಿ ಈಜಾಡಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ಆಮೇಲೆ ಆಯ್ತರೋ ಯೂತ್ರೋ ಆಟವ, ಇನ್ನೊಂದು ಮರ ಹತ್ತೋದು. ನಮ್ಮಲ್ಲಿ ಈಗ 3 ಜನ, ನನ್ನ ತಂಗಿ, ನನ್ನ ತಮ್ಮ, ನನ್ನ ಅಣ್ಣ, ಅವರೆಲ್ಲ MSc ಮಾಡಿದವರು. MSc ಮಾಡಿ ಎಲ್ಲ ಲೆಕ್ಚರರ್ ಆಗಿದ್ದವರು. ಇನ್ನೊಬ್ಬ ಇಂಜಿನಿಯರು. ನನ್ನ ಒಬ್ಬಳು ತಂಗಿ, ಅವಳು MSc, ಇನ್ನೊಬ್ಬಳು ತಂಗಿ ಡಾಕ್ಟ್ರು. ಹೀಗೆ ನಮ್ಮ ಅಪ್ಪ ಅವರದ್ದು ಸಂಪಾದನೆಯಲ್ಲಿ, ಮತ್ತು ನಮ್ಮ ಮಾವ ಒಬ್ಬರು ಇದ್ದರು, ಅವರು ನಮಗೆ ವಿದ್ಯಾಭ್ಯಾಸಕ್ಕೆಲ್ಲ ಸಹಾಯ ಮಾಡ್ತಾಯಿದ್ರು. ಅವರೆಲ್ಲರ ಸಹಾಯದಿಂದ ನಮಗೆ ವಿದ್ಯಾಭ್ಯಾಸ ಅಪ್ಪ ಹೇಳ್ತಿದ್ದದ್ದು ಯಾವಾಗಲೂ ಹಾಗೆ, ಮಕ್ಕಳಿಗೆ ನಾನು ಏನೂ ಕೊಡುವುದಿಲ್ಲ, ನಿಮಗೆ ಏನು ಆಸ್ತಿ ಮಾಡಿ ಇಡುವುದಿಲ್ಲ, ನಾನು
ನಿಮಗೆ ನಾನು ವಿದ್ಯೆ ಕೊಡ್ತೇನೆ, ವಿದ್ಯೆ ಕಲೀರಿ, ಎಷ್ಟು ಕಲಿತೀರ ನೀವು ವಿದ್ಯೆ ಕಲೀರಿ ಅಂತೇಳಿ. ನಾನು 1963ರಲ್ಲಿ ವಿದ್ಯಾದಾಯಿನಿಗೆ ಟೀಚರಾಗಿ ಸೇರಿದೆ. 63ರಿಂದ 5 ವರ್ಷ ನಾನು ಅಲ್ಲಿ 68ರವರೆಗೆ ಕೆಲಸ ಮಾಡಿದೆ. 68ನೇ ಇಸವಿಗೆ ಮದುವೆ ಆಯಿತು. ಮದುವೆಯ ನಂತರ ಸುರತ್ಕಲ್ನಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿನ ಅಶೋಕ್ ನಗರ ಶಾಲೆಯಲ್ಲಿ ಸೇರ್ಪಡೆಗೊಂಡರು. ಹಾಗಿರುವಾಗ ನಮ್ಮ ಮಾವ ಅಂತಿದ್ರಿ, ನಾನು ಚಿಕ್ಕಮ್ಮನ ಅಣ್ಣ ಶಿವರಾಮರಾವ್ ಅಂತ, ಅವರು ಅಶೋಕನಗರ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವ್ರು ಹೇಳಿದ್ರು, ನನ್ನ ಚಟುವಟಿಕೆ ಎಲ್ಲ ಗೊತ್ತುಂಟು ಅವರಿಗೆ, ಯಾಕೆಂದರೆ ಅವರೆಲ್ಲ ನೋಡಿದ್ದಾರೆ ನಾನು ಏನು ಮಾಡ್ತೇನೆ ಎಲ್ಲ ಗೊತ್ತುಂಟು ಅವರಿಗೆ. ನಿನ್ನ ನಮ್ಮ ಶಾಲೆಗೆ ನಾನು ಸೇರಿಸ್ಕೊಳ್ತೇನೆ, ಈಗ ಟೆಂಪರರಿ ಮತ್ತು ಪರ್ಮನೆಂಟ್ ಆಗ್ತದೆ, ಅದ ಕಾರಣ ನಮ್ಮ ಶಾಲೆಗೆ ಬಾ ಅಂತ ಹೇಳಿದ್ರು. ಸಂತೋಷದಲ್ಲಿ ಅಶೋಕನಗರ ಶಾಲೆಗೆ 1968ರಲ್ಲಿ ಸೇರಿಕೊಂಡೆ. ಅಶೋಕನಗರದಲ್ಲಿ ನನಗೆ 1970ನೇ ಇಸ್ವಿಯಲ್ಲಿ ಪರ್ಮನೆಂಟ್ ಆಯಿತು. ಪರ್ಮನೆಂಟ್ ಆದ ಮೇಲೆ ಮತ್ತೆ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ. 73ನೇ ಇಸವಿಗೆ ಹೆಡ್ ಮಾಸ್ಟ್ರು ಶಿವರಾಮ್ ಮಾಸ್ಟ್ರು ರಿಟೈರ್ಡ್ ಆದರು. ರಿಟೈರ್ಡ್ ಆಗುವಾಗ ಅವರಿಗೊಂದು ಆಸೆ ಇತ್ತು. ನಮ್ಮ ಶಾಲೆಯಲ್ಲಿ ಆಗ 26 ಮಂದಿ ಸ್ಟಾಫ್ ಇದ್ದರು, 1200 ಮಕ್ಕಳಿದ್ದರು. ಆ ಶಾಲೆ ಬಿಲ್ಡಿಂಗು ಒಂದು ಚಪ್ರದ ಹಾಗೆ ಇತ್ತು. ಅದಕ್ಕೆ ಯಾರಾದರೂ ಗ್ರ್ಯಾಜುಯೇಟ್ ಆದ ಹೆಡ್ ಮಾಸ್ಟ್ರನ್ನು ಇಡ್ಬೋದು ಅಂಥೇಳಿ ಒಂದು ಪದ್ಧತಿ ಇತ್ತು, ಒಂದು ರೂಲ್ ಇತ್ತು. ಆಗ ನನ್ನ ಗಂಡ ಗ್ರ್ಯಾಜುಯೇಟ್ ಆಗಿದ್ದಾರೆ. ಹಾಗಾಗಿ ಅವ್ರು ನನ್ನ ಹತ್ರ ಹೇಳಿದರು, ನಿನ್ನ ಗಂಡ ಕೆನರಾ ಸ್ಕೂಲಲ್ಲಿ ಇದ್ದಾರೆ, ನಮ್ಮ ಶಾಲೆಗೆ ಬರ್ಬೋದಾ, ಬಿಟ್ಟು ಬರ್ತಾರಾ, ಸರ್ವಿಸ್ ಬಿಟ್ಟು ಬರ್ತಾರಾ ಅಂತ ಕೇಳಿದರು. ನಾನು ನನ್ನ ಗಂಡನ ಹತ್ರ ಹೇಳಿದೆ, ನೀವೇನು ನಿಮ್ಮನ್ನು ಕರಿತಾ ಇದ್ದಾರೆ ನಮ್ಮ ಶಾಲೆಗೆ, ಆ ಬಿಲ್ಡಿಂಗ್ ಆಗಬೇಕಂತೆ, ಅದನ್ನು ಡೆವಲಪ್ ಮಾಡಬೇಕಂತೆ, ನೀವು ಬರ್ತೀರಾ ಅಂತ ಹೇಳಿಕೊಂಡು. ಅವರಿಗೆ ಅವರು ಮೊದಲೇ ಆ ಕಮಿಟಿಯಲ್ಲಿ ಇದ್ದರು, ಅದು ಆಡಳಿತ ಕಮಿಟಿಯಲ್ಲಿ ಅವರು ಮೆಂಬರ್ ಆಗಿದ್ದರು. ಮತ್ತು ನಮ್ಮದು ಊರಿನ ಶಾಲೆ, ಸರ್ವಿಸ್ ಎಲ್ಲ ಬಿಟ್ಟು, ಕೆನರಾ ಹೈಸ್ಕೂಲ್ನಲ್ಲೆಲ್ಲ ಸರ್ವಿಸ್ ಎಲ್ಲ ಬಿಟ್ಟು ಪುನಃ ಬೇಸಿಕ್ ಪೇ, B.Ed ಆದದಕ್ಕೆ ಬೇಸಿಕ್ ಪೇ, ಆ ಬೇಸಿಕ್ ಪೇನ ಒಪ್ಪಿಕೊಂಡು ನಮ್ಮ ಶಾಲೆಗೆ ಹೆಡ್ ಮಾಸ್ಟರ್ ಆಗಿ ಬಂದರು. ಆಮೇಲೆ ಅವರು ಹೆಡ್ ಮಾಸ್ಟ್ರು, ನಾನು ಅಸಿಸ್ಟೆಂಟ್. ನಮ್ಮದು ಗಾಡಿ ಅಲ್ಲಿ ಸ್ಟಾರ್ಟ್ ಆಗ್ತದೆ. ನಾವು ಆ ಶಾಲೆಯ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಬೇಕಾ ಅದನ್ನೆಲ್ಲ ನಮ್ಮಿಂದ ಆದಷ್ಟು ಎಲ್ಲ ಸ್ಟಾಫಿನವರ, ಮ್ಯಾನೇಜ್ಮೆಂಟ್ನವರ, ಊರವರ ಸಹಕಾರದಿಂದ ಮಾಡಿದ್ದೇವೆ. ನಮ್ಮದು ಉದ್ದೇಶ ಏನು ಅಂತೇಳಿದರೆ, ನಮ್ಮ ಮಕ್ಕಳನ್ನು ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು, ಎಲ್ಲ ರೀತಿಯ ಸೌಕರ್ಯ ಅವರಿಗೆ ಸಿಗಬೇಕು, ಅವರನ್ನು ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಇದು ನನ್ನ ಗುರುಗಳು ನನಗೆ ಕೊಟ್ಟಂಥ ಒಂದು ಟ್ರೈನಿಂಗ್. ನನ್ನ ಗುರುಗಳು ಹಾಗೇ ಇದ್ದರು, ನನಗೆ ಎಲ್ಲ ರೀತಿಯಲ್ಲಿ ತರಬೇತಿ ಕೊಡ್ತಿದ್ರು, ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಿದ್ರು. ಭಗವದ್ಗೀತೆ ಕಲಿಯುವುದಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ ಕೊಡ್ತಾಯಿದ್ರು. ನಾನು ನನ್ನ ಗುರುಗಳ ಹಾಗೆ ನನ್ನ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ, ಒಳ್ಳೆಯ ಎಜುಕೇಷನ್ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು ಅಂತ ಆಸೆ ಇತ್ತು. ಹಾಗೆ ಅವರಿಗೆ ಏನೆಲ್ಲ ಉಂಟ, ಮಕ್ಕಳಿಗೆ ಯಾವುದೆಲ್ಲ ಸಿಗಬೇಕಾ ಅದನ್ನೆಲ್ಲ ನಾವು ಅವರಿಗೆ ಕೊಡಲಿಕ್ಕೆ ಎಲ್ಲರೂ ತಯಾರು ಅವರದ್ದು ಮನಸ್ಸಿತ್ತು. ಅದು ಹಾಗೆ ಅವರ ಯೋಚನೆ, ಅವರ ಯೋಜನೆ, ಅದು ನನ್ನ ಯೋಚನೆ, ನನ್ನ ಯೋಜನೆ, ಇಬ್ಬರದ್ದು ಅಭಿಪ್ರಾಯ ಒಂದೇ, ಭೇದ ಇಲ್ಲ ಅಂತಿಲ್ಲ, ಸ್ವಲ್ಪ ಇತ್ತು. ಆದರೆ ನಮ್ಮ ಇಬ್ಬರದ್ದು ಮನೆಗೆ ಬಂದ ಕೂಡಲೇ ನಮಗೆ ಇದೇ ಯೋಚನೆ, ಇವತ್ತು ನಮ್ಮ ಶಾಲೆಯಲ್ಲಿ ಹೀಗಾಯಿತು, ಹಾಗಾಯಿತು, ನನ್ನ ಕ್ಲಾಸ್ನಲ್ಲಿ ಈ ಮಕ್ಕಳು ಕಲೀಲಿಲ್ಲ, ಏನು ಮಾಡೋದು, ಹೀಗೆ ಇದರ ಬಗ್ಗೆ ನಮಗೆ ಬೇರೆ ಯೋಚನೆ ಇರಲಿಲ್ಲ. ಅದೇ ಥರ ಅದನ್ನೆಲ್ಲ ಮಾಡಿಕೊಂಡು ನಮ್ಮದು ದಿನದಿಂದ ದಿನಕ್ಕೆ ಎಲ್ಲ ನಮ್ಮದು ತರಬೇತಿ, ಮಕ್ಕಳಿಗೆ ಬೇಕಾದ ಟ್ರೈನಿಂಗ್ ಕೊಡೋದು, ಅವರಿಗೆ ಭಗವದ್ಗೀತೆ ಕಲಿಸೋದು, ನಾಟಕ ತಯಾರು ಮಾಡೋದು, ಮತ್ತು ಭಾಷಣ ಬರೆದು ಕೊಡೋದು, ಪ್ರಬಂಧ ಸ್ಪರ್ಧೆಗೆ ಅವರನ್ನು ತಯಾರು ಮಾಡೋದು, ಹೀಗೆ ಎಲ್ಲ. ಆಕಾಶವಾಣಿ ಕರ್ಕೊಂಡು ಹೋಗೋದು, ಆಕಾಶವಾಣಿಯವರು ನಮಗೆ ವರ್ಷಕ್ಕೆ 4 ಕಾರ್ಯಕ್ರಮ ಕೊಡ್ತಿದ್ರು. ಈಗ ನಮ್ಮಲ್ಲಿ ಕೆಲವು ಮಕ್ಕಳೆಲ್ಲ ಎಷ್ಟು ಟ್ಯಾಲೆಂಟೆಡ್ ಇದ್ದರು ಅಂತ ಹೇಳಿದರೆ, ತುಂಬ ಹುಷಾರಿದ್ರು ಮಕ್ಕಳು, ಬಡವರ ಮಕ್ಕಳು, ಆದರೆ ಅವರಲ್ಲಿ ಟ್ಯಾಲೆಂಟ್ ಇತ್ತು. ಆ ಟ್ಯಾಲೆಂಟ್ ಯಾರಲ್ಲಿ ಏನೆಲ್ಲ ಉಂಟು ಅಂತ ನೋಡಿ ಅವರನ್ನೆಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದಕ್ಕೆ, ಮತ್ತು ಇನ್ನು ಅವರಿಗೆ ಸಹಕಾರದಿಂದ ಏನು ಸವಲತ್ತು ಸಿಗ್ತದೆ ಆ ಸವಲತ್ತುಗಳು ಸಹ ಹಾಗೆ, ಈಗ BD ಸ್ಕಾಲರ್ಶಿಪ್ಪ, ಇದುವ ಇದನ್ನೆಲ್ಲ ನಾವು ಅವರಿಗೆ ಸಿಕ್ಕುವ ಹಾಗೆ ಮನಪೂರ್ವಕವಾಗಿ ಆ ಶಾಲೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮ್ಮಿಂದ ಆದಷ್ಟು ಸೇವೆಯನ್ನು, ಅಳಿಲ ಸೇವೆ ಹೇಳ್ಬೋದು, ಮಾಡಿದ್ದೇವೆ. ಹಾಗೆ ಆ ಶಾಲೆ ಆ ಕಾಲದಲ್ಲಿ ಒಂದು ಅತ್ಯುತ್ತಮವಾದ ಶಾಲೆಯಾಗಿ ಅದು ಬೆಳೆದು ಬಂತು. ಆಮೇಲೆ 92ನೇ ಇಸವಿಯಲ್ಲಿ ಇವರು ರಿಟೈರ್ಡ್ ಆದ ಮೇಲೆ ಮತ್ತೆ ನಮ್ಮದು ಅದೇ ಮಕ್ಕಳ ಸಾಹಿತ್ಯ ಸಂಗಮ ಅಂತ, ಉಡುಪಿ ಕಾಸರಗೋಡು ಜಿಲ್ಲೆ ಸಹಿತ ಮಕ್ಕಳ ಸಾಹಿತ್ಯ ಸಂಗಮ ಅಂತ ಹೇಳಿಕೊಂಡು ಅದನ್ನು ಸ್ಥಾಪನೆ ಅದು ಅನಿರೀಕ್ಷಿತವಾಗಿ ಸ್ಥಾಪನೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿತು. ಆಮೇಲೆ ನಾವು ಅದಕ್ಕಾಗಿಯೇ ನಮ್ಮಿಬ್ಬರ ಜೀವನವನ್ನು ನಾವು ಮೀಸಲಾಗಿಟ್ಟು ಮಕ್ಕಳಿಗಾಗಿಯೇ, ಇಲ್ಲಿ ಹೇಗೆ ಶಾಲೆಯಲ್ಲಿ ಎಲ್ಲ ಮಕ್ಕಳ ಅಭಿವೃದ್ಧಿಗಾಗಿ ನಾವು ಪ್ರಯತ್ನ ಮಾಡಿದ್ದೇವೆ, ಆಮೇಲೆ ಕನ್ನಡ ಭಾಷೆಯನ್ನು ಮಕ್ಕಳಲ್ಲಿ ಅಭಿವೃದ್ಧಿಗೊಳಿಸುವುದಕ್ಕಾಗಿ, ಅವರಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸುವುದಕ್ಕಾಗಿ ಅದು ಒಂದು ಸಂಸ್ಥೆಯನ್ನು ಅನಿರೀಕ್ಷಿತವಾಗಿ
ಸ್ಥಾಪನೆ ಮಾಡುವಂಥ ಒಂದು ಅವಕಾಶ ನಮಗೆ ಬಂತು. ಮಕ್ಕಳ ಧ್ವನಿ 2013 ಅಂದರೆ ವಿಂಶತಿ ಮಕ್ಕಳ ಧ್ವನಿ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಉಡುಪಿ ಕಾಸರಗೋಡು ಜಿಲ್ಲೆ ಸಹಿತ ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮ ರಿಜಿಸ್ಟರ್ಡ್ ಈ ಸಂಸ್ಥೆ ಕಳೆದ 20 ವರ್ಷಗಳಲ್ಲಿ ಸಾಧಿಸಿದ ಸಾಧನೆ ಹಾಗೂ ಬೆಳೆದು ಬಂದ ರೀತಿ ಮತ್ತು ಮಕ್ಕಳ ಧ್ವನಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನಾಡಲೇಬೇಕಾಗಿದೆ. ಒಂದು ಸಂಸ್ಥೆ ಕಟ್ಟುವುದು ಸುಲಭ, ಆದರೆ ಅದನ್ನು ಯಶಸ್ವಿಯಾಗಿ ನಿರಂತರವಾಗಿ ಮುನ್ನಡೆಸಿಕೊಂಡು ಹೋಗುವುದು ಸುಲಭದ ಮಾತಲ್ಲ. ಉಡುಪಿ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನೊಳಗೊಂಡು 1ರಿಂದ ಪದವಿ ಪೂರ್ವ ತರಗತಿಯ ಮಕ್ಕಳನ್ನು ಕೇಂದ್ರವಾಗಿಟ್ಟುಕೊಂಡು ಎಳೆಯ ಪ್ರಾಯದಲ್ಲಿಯೇ ಮಕ್ಕಳಲ್ಲಿ ಸಾಹಿತ್ಯಾಭಿರುಚಿ, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಮೂಡಿಸುವುದಕ್ಕಾಗಿ ಹುಟ್ಟಿಕೊಂಡ ಸಂಸ್ಥೆ ಈ ಮಕ್ಕಳ ಸಾಹಿತ್ಯ ಸಂಗಮ. ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಅವಗಣನೆಗೆ ಒಳಗಾಗಿರುವುದು ಎಲ್ಲರಿಗೂ ತಿಳಿದ ವಿಚಾರ. ಹಾಗಾಗಿ ಮಕ್ಕಳ ಸಾಹಿತಿಗಳಿಗೂ ಪ್ರೋತ್ಸಾಹ ಕೊಡುವ ಉದ್ದೇಶವನ್ನಿರಿಸಿಕೊಂಡು ಹಿರಿಯ ಮಕ್ಕಳ ಸಾಹಿತಿಯಾದ ಪಳಕಳ ಸೀತಾರಾಮ ಭಟ್ಟರು, ಬಿ ಶ್ರೀನಿವಾಸರಾಯರು, ಕುರಾಡಿ ಸೀತಾರಾಮ ಅಡಿಗರು ಒಟ್ಟಾಗಿ ಯೋಚಿಸಿ ಅಮ್ಮೆಂಬಳ ಅನಂತಯ್ಯ ನಾವಡ ಮತ್ತು ವಾಸುದೇವ ವರ್ಣರನ್ನು ಸೇರಿಸಿಕೊಂಡು ಬಿ ಶ್ರೀನಿವಾಸರಾವ್ ಮತ್ತು ಸಾವಿತ್ರಿ ಎಸ್ ರಾವ್ ದಂಪತಿಗಳು ಅಂದರೆ ನಾವು ನಮ್ಮ ವೈವಾಹಿಕ ಜೀವನದ ಬೆಳ್ಳಿ ಹಬ್ಬ ಆಚರಣೆಯ ಶುಭ ಸಂದರ್ಭದಂದು ಸಂಸ್ಥೆ ಸ್ಥಾಪನೆಗೆ ನಿರ್ಧಾರ ಕೈಗೊಂಡರು. ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಜೂನ್ 13, 1993ರಂದು ವಿಧ್ಯುಕ್ತವಾಗಿ ಸಂಸ್ಥೆ ಉದ್ಘಾಟನೆಗೊಂಡಿತು. ಪಳಕಳ ಸೀತಾರಾಮ ಭಟ್ಟರು ಸ್ಥಾಪಕ ಅಧ್ಯಕ್ಷರಾದರು. ಧರ್ಮದರ್ಶಿ ಹರಿಕೃಷ್ಣ ಪುನರೂರುರವರು ಹೀಗೆ ಗೌರವ ಅಧ್ಯಕ್ಷರಾದರು. ಹಾಕಿದ ಸಂಸ್ಥೆ ಯಶಸ್ವಿಯಾಗಿ ಸಾಗುತ್ತಿತ್ತು. ಸಂಸ್ಥೆಯ ಮೂಲಕ 10 ಹಲವು ಕಾರ್ಯಕ್ರಮಗಳನ್ನು, ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಸಂಸ್ಥೆ ಮುನ್ನಡೆಯುತ್ತಿತ್ತು. ಮಂಗಳೂರು, ಕಿನ್ನಿಗೋಳಿ, ಮೂಲ್ಕಿ, ಬಿಸಿ ರೋಡ್, ಕಾರ್ಕಳ, ಪುನರೂರು ಮತ್ತಿತರ ಕಡೆಗಳಲ್ಲಿ ಸಂಸ್ಥೆಯ ವತಿಯಿಂದ ಮಕ್ಕಳ ಧ್ವನಿ ಹೆಸರಿನ ಕಾರ್ಯಕ್ರಮ ಮತ್ತು ಮಕ್ಕಳಿಗಾಗಿ ವಿವಿಧ ತರಬೇತಿ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಮಕ್ಕಳ ಸ್ವರಚಿತ ಕವನ ವಾಚನ, ನಾಟಕ, ಯಕ್ಷಗಾನ, ಮಕ್ಕಳಿಗೆ ಸಂಬಂಧಿಸಿದ ಇನ್ನಿತರ ವಿಷಯಗಳು ಮಕ್ಕಳ ಧ್ವನಿ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಕಿಲೋಮೀಟರ್ ಹೆಚ್ಚಿನ ದೂರದಿಂದ ಬರುವ ಮಕ್ಕಳಿಗೆ ಪ್ರಯಾಣ ಭತ್ಯೆಯನ್ನು ಸಂಸ್ಥೆಯ ಮೂಲಕವೇ ನೀಡಲಾಗುತ್ತಿದ್ದು, ಸಂಸ್ಥೆಯ 100 ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ಅಂದಿನಿಂದ ಇಂದಿನವರೆಗೆ ನಡೆಯುತ್ತಲೇ ಇದೆ. ಸಂಸ್ಥೆಗೆ ಹಲವಾರು ಮಕ್ಕಳ ಸಾಹಿತಿಗಳು, ಅನುಭವಿಗಳು ಬಂದು ತರಬೇತಿ ನೀಡುತ್ತಿರುವುದು ಮಾತ್ರವಲ್ಲದೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಈ ಮೂಲಕ ದಂಪತಿಗಳು ಸಹಕಾರಿಯಾದರು. ಈ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಸಾಹಿತ್ಯಾಭಿಮಾನ, ಕಥೆ, ಕವನ ರಚನೆಗೆ ಸಹಕಾರಿಯಾಯಿತು.
ಶ್ರೀನಿವಾಸ ರಾಯರು ಮತ್ತು ಸಾವಿತ್ರಮ್ಮ ದಂಪತಿಗಳು ಸಂಸ್ಥೆಗೆ ಹೊಸ ರೂಪು ನೀಡಿದ್ದು ಮಾತ್ರವಲ್ಲದೆ ಡಾಕ್ಟರ್ ಧರ್ಮದರ್ಶಿ ಹರಿಕೃಷ್ಣ ಪುನರೂರರಂತಹ ದಾನಿಗಳ ಸಹಕಾರದಿಂದ ಮಾದರಿ ಸಂಸ್ಥೆಯಾಗಿ ಬೆಳೆಯಿತು. ಪಾಠದ ಜೊತೆಗೆ ಪಾಠೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಬೇಕು, ಅವರ ವ್ಯಕ್ತಿತ್ವ ವಿಕಸನಕ್ಕೆ ಅಂತ ಹೇಳಿಕೊಂಡು ಮೊದಲನ ಕಾಲದಿಂದಲೂ ಹೇಳಿಕೊಂಡು ಬರ್ತಾ ಇತ್ತು. ಅಂತ ಅವಕಾಶ ಶಾಲೆಯಲ್ಲಿ ಕಮ್ಮಿ ಆದಾಗ ಮಕ್ಕಳ ಸಾಹಿತ್ಯ ಸಂಗಮ ನಮ್ಮ ಶ್ರೀನಿವಾಸರಾವ್ ಮತ್ತು ಸಾವಿತ್ರಿ ಅವರು ಇದರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಈ ಕೆಲಸ ಮಾಡ್ತಾ ಇದ್ದಾರೆ. ವರ್ಷಕ್ಕೊಬ್ಬರು ಅಧ್ಯಕ್ಷರು, ಈಗ ಈ ವರ್ಷ ಅನಿಲರ ಸುರೇಂದ್ರ ಅಡಿಗರು ಅಧ್ಯಕ್ಷರಾಗಿ ಬಂದಿದ್ದಾರೆ. ಎಲ್ಲರೂ ಸೇರಿಕೊಂಡು ಮಕ್ಕಳೇ ನಿಮ್ಮ ಪ್ರತಿಭೆಯನ್ನು ವಿಕಸನ ಮಾಡಬೇಕು, ವೇದಿಕೆಯಲ್ಲಿ ತೋರಿಸಬೇಕು, ನಾವು ಸಂತೋಷ ಪಡಬೇಕು, ನೀವು ಸಂತೋಷ ಪಡಬೇಕು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತು ಮಕ್ಕಳ ನೃತ್ಯ ನೋಡಿದೆವು, ಸಂಗೀತ ನೋಡಿದೆವು, ಚಿಕ್ಕ ಮಗು ಒಳ್ಳೆ ರೀತಿಯಲ್ಲಿ ಹಾಡಿತು, ನವಿಲು ದೃಶ್ಯ ನೋಡಿದೆವು. ಇದೆಲ್ಲ ನಿಮ್ಮ ವ್ಯಕ್ತಿತ್ವ ನೋಡಿ ನಮಗೆ ಬಹಳ ಸಂತೋಷ ಆಗಿದೆ. ಇದೇ ರೀತಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ, ಪಾಠವನ್ನೂ ಕಲಿಯಿರಿ, ಅದರ ಜೊತೆಗೆ ಪಾಠೇತರ ಚಟುವಟಿಕೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ನಾಡಿನ ದೊಡ್ಡ ವ್ಯಕ್ತಿಗಳಾಗಿ ಅಂತ ಹೇಳಿ ನಾನು ನಿಮಗೆಲ್ಲ ಹರಸುತ್ತಾ, ನಾವು ಪಾಠ ಮಾಡಿದ್ದು ಮಕ್ಕಳಿಗೆ ಸರಿ ಅರ್ಥ ಆಗ್ತದೆ, ಅದರಿಂದ ಮೆಚ್ಚಿಕೊಳ್ತಾರೆ. ಆದರೆ ಪಾಠಕ್ಕಿಂತ ಹೆಚ್ಚು ನಾವು ಇತರ ಚಟುವಟಿಕೆಗಳಲ್ಲಿ ಅವರಿಗೆ ತರಬೇತಿ ಕೊಟ್ಟು ಅವರನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಹಾಗೆ ಮಾಡಿದರೆ ಅದನ್ನು ಅವರು ಕೊನೆಯವರೆಗೆ ನೆನಪಿಟ್ಕೊಳ್ತಾರೆ. ಈಗ ಸಹ ಬರ್ತಾ ಇದ್ದಾರೆ ಮಕ್ಕಳು ಭಗವದ್ಗೀತೆ ಕಲೀಲಿಕ್ಕೆ, ಭಾಗವದ್ಗೀತೆ ಕಲೀಲಿಕ್ಕೆ. ಯಾಕೆಂದರೆ ಬರೀ ಒಂದು ಓದು ಬರಹ ಲೆಕ್ಕ ಅಂದರೆ ಅಷ್ಟು ಮಾತ್ರದ ವಿದ್ಯಾಭ್ಯಾಸ ಅಲ್ಲ, ಅದರಿಂದ ಅವರ ವ್ಯಕ್ತಿತ್ವ ರೂಪುಗೊಳ್ಳುವುದಿಲ್ಲ. ಅವರದ್ದು ಅಭಿವೃದ್ಧಿ ಆಗಬೇಕಾದ್ರೆ, ಉತ್ತಮ ನಾಗರಿಕನಾಗಿ ಬಾಳಬೇಕಾದ್ರೆ, ಸಂಸ್ಕಾರವಂತರಾಗಿ ಬಾಳಬೇಕಾದ್ರೆ ಅವರಿಗೆ ಇದೆಲ್ಲ ಬೇಕು. ಯಾಕೆಂದರೆ ಅವ್ರಿಗೆ ಇಷ್ಟ ಇದೆ, ಅದು ಅವರಿಗೆ ಏನು ಇಷ್ಟ ಉಂಟಾ ಅದನ್ನು ನಾವು ಅವರಿಗೆ ತರಬೇತಿ ಕೊಟ್ಟರೆ, ನೋಡಿ ಹಾಡುವವರಿಗೆ ಹಾಡಲಿಕ್ಕೆ ನಾವು ಹೇಳಿಕೊಟ್ರೆ ಎಷ್ಟು ಚೆಂದ ಮಾಡಿ ಹಾಡ್ತಾರೆ ಅವರು. ನಾಟಕ ಮಾಡೋರಿಗೆ ನಾಟಕ ಮಾಡೋದು, ಭಾಷಣ ಮಾಡೋರಿಗೆ ಭಾಷಣ ಮಾಡೋದು, ಇದೆಲ್ಲ ಮಾಡಿದರೆ ಅವರು ಕೊನೆಯವರೆಗೆ ಅದನ್ನು ನೆನಪಿಟ್ಕೊಳ್ತಾರೆ. ಅವರಿಗೆ ಬೇಕದು. ಅವರ ಜೀವನ ಒಂದೇ ರೀತಿಯಲ್ಲಿ ಹೋಗೋದಲ್ಲ, ಅದೆಲ್ಲ ಮನೋರಂಜನೆ ಮಾತ್ರ ಅಲ್ಲ, ಅವರ ಸಂಸ್ಕಾರವನ್ನು ಬೆಳವಣಿಗೆ ಮಾಡಲಿಕ್ಕೆ ಸಹ ಅದು ಬೇಕು. ಸಾಹಿತ್ಯ ಬೇಕೇ ಬೇಕಲ್ಲ ಅವರಿಗೆ. ಅದರ ಕಾರಣ ಎಷ್ಟು ಮಂದಿ ಕವಿಗಳಾಗಿದ್ದಾರೆ. ನಮ್ಮಲ್ಲಿ ಪದ್ಯ ಬರೆಯೋರು ತುಂಬ ಜನ ಇದ್ದಾರೆ. ಈಗ ಮಕ್ಕಳನ್ನು ನಾವು ಅದಕ್ಕೆ ತರಬೇತಿ ಮಾಡ್ತೇವೆ. ಅವರಿಗೆ ಕವನ ರಚನಾ ಕಮ್ಮಟ, ಕಥಾ ರಚನಾ ಕಮ್ಮಟ ಅದನ್ನೆಲ್ಲ ಮಾಡಿಸಿದರೆ ಆ ಮಕ್ಕಳು ಈಗಲೂ ಎಲ್ಲಿ ನಮಗೆ ಉಡುಪಿಯಲ್ಲ, ಕಾಸರಗೋಡು, ಮೈಸೂರು, ಹಾಸನ ಮತ್ತು ಶೃಂಗೇರಿ ಈ ಕಡೆಗೆಲ್ಲ ಹೋಗಿದ್ದೇವೆ ನಾವು. ಅದು ಒಂದನ್ನು ತಿಳ್ಕೊಳ್ಬೇಕು. ನಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ನಾವು ಆ ಮಕ್ಕಳನ್ನು ನೋಡ್ಕೊಳ್ಬೇಕಾಗುತ್ತೆ. ಅದು ಬೇಕು ಅವರಿಗೆ. ಸಾಹಿತ್ಯ ಬೇಕು, ಸಂಗೀತ ಬೇಕು. ಅದೆಲ್ಲ ಇಲ್ಲದಿದ್ದರೆ ಏನು ಒಂದು ಬರೀ ಬರಡು ಜೀವನ ಆಗ್ತದೆ. ಅದೆಲ್ಲ ಇದ್ರೇ ಒಂದು ಚೆಂದ ಅಲ್ವಾ. ಹಾಗಾಗಿ ಅದೆಲ್ಲ ಬೇಕು. ನನಗೆ ಆಸೆ ಇತ್ತು ಆ್ಯಕ್ಚುಲಿ. ನಾನು ಚಿಕ್ಕವಳಾಗಿರುವಾಗ ನಮಗೆ ಶಾಲೆಯಲ್ಲಿ, ಪಣಬೂರು ಶಾಲೆಯಲ್ಲಿ ತಿಂಗಳ ಹಬ್ಬ ನಾವು ಕುಣಿತಿದ್ದೆವು, ಹಾಡ್ತಿದ್ದೆವು, ನಾಟಕ ಮಾಡ್ತಿದ್ದೆವು. ಅದೇ ರೀತಿಯಲ್ಲಿ ಬೆಳೆದು ಬಂದವರು ನಾವು, ಆ ರೀತಿಯಲ್ಲಿ ಬೆಳೆದು ಬಂದವರು. ಆದರೆ ಅಲ್ಲಿ ಸ್ಪರ್ಧೆಗಳು ಇರಲಿಲ್ಲ. ಆಗ ವಿದ್ಯಾದಾಯನಿಗೆ ಹೋದಾಗ ಅಲ್ಲಿ ಸ್ಪರ್ಧೆಗಳಿತ್ತು. ಅಲ್ಲಿ ಭಗವದ್ಗೀತೆ ಸ್ಪರ್ಧೆ ಮಾಡಿದರು. ನನ್ನ ಅಪ್ಪನಿಗೆ ಮಂತ್ರಗಿಂತಲೆಲ್ಲ ಗೊತ್ತುಂಟು. ನಾನು ಕೇಳಿದ್ದೆ ಅವ್ರ ಹತ್ರ, ನನಗೊಂದು ಭಗವದ್ಗೀತೆ ನೀವು ಹೇಗೆ ಓದೋದು ಅಂತ ಹೇಳಿಕೊಡ್ತೀರಾ ಅಂತ. ಅಪ್ಪ ನಿನಗೆ ಹೇಳಿಕೊಡ್ಲಿಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಅದೊಂದು ನನ್ನ ತಲೆಯಲ್ಲಿ ಇತ್ತು. ಆಮೇಲೆ ಅಲ್ಲಿ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಡಿಬೇಟ್ ಕ್ಲಾಸು ಅಲ್ಲಿ ಇತ್ತು. ನಮಗೆ ಅದು ತರಬೇತಿ ನನಗೆ. ಅಲ್ಲಿಂದ ನಾನು ಪ್ರಾರಂಭ ಮಾಡಿದ್ದು. ನಮ್ಮ ಗುರುಗಳು ನಮಗೆ ಅಲ್ಲಿ ಟ್ರೈನಿಂಗ್ ಮಾಡಿದ್ದಾರೆ. ಸೊ ನಾನು ಪ್ರತಿ ಡಿಬೇಟಲ್ಲಿ ಭಾಷಣ ಮಾಡೋದಕ್ಕೆ ನಾನು ಹೋಗ್ತಿದ್ದೆ. ನನಗೊಬ್ಬರು ಬರೆದು ಕೊಡ್ತಾಯಿದ್ರು, ಪಿ ಸಿ ವಾಸ್ಯಮಾರ್ಟ್ ಅಂತೇಳಿ, ಅವ್ರು ನನಗೆ ಬರೆದು ಕೊಡ್ತಾಯಿದ್ರು, ಮನೆಗೆ ಬಂದು ಹೇಳಿಕೊಡ್ತಿದ್ರು. ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ಅವರಿಂದ ತರಬೇತಿ ಪಡೆದದನ್ನು ನನ್ನ ಮಕ್ಕಳಿಗೆ ಸಹ ನಾನು ಇದನ್ನು ಮಾಡಬೇಕು. ನನ್ನ ಗುರುಗಳೇ ನನಗೆ ಎಂಥದ್ದು ಅದಕ್ಕೆ ನನಗೆ ಮಾರ್ಗದರ್ಶಕರು ಅಂತ ಹೇಳ್ಬೋದು. ಹಾಗೆಯೇ ನನಗೆ ಪ್ರತಿಯೊಂದು ಕೆಲಸದಲ್ಲಿಯೂ, ಈಗ ಶಾಲೆ ಕೆಲಸದಲ್ಲಿ ಮದುವೆ ಆದ ನಂತರ ನಾನು ಬಿ ಎಡ್ ಮಾಡುವಾಗ, ಶಾಲೆ ಕಲಿಯುವಾಗ, ಅಲ್ಲ ಶಾಲೆಯ ಮಾಸ್ಟ್ರಾಗಿ ಬಂದಾಗ, ಎಲ್ಲಿಗೆ ಹೋದಾಗ ಎಲ್ಲದಕ್ಕೂ ಅವಳು ನನ್ನ ಅರ್ಧಾಂಗಿ ಅಂದರೆ ಅರ್ಧಾಂಗಿಯಾಗಿಯೇ ಕೆಲಸ ಮಾಡಿದ್ದಾಳೆ. ನಮಗೆ ಅವಳಿಗೆ ಸಹ ಇಂಟ್ರೆಸ್ಟು ಇರೋದು ಎಜುಕೇಷನ್ನಲ್ಲಿ, ನನಗೆ ಸಹ ಇಂಟ್ರೆಸ್ಟ್ ಇರೋದು ಎಜುಕೇಷನ್ನಲ್ಲಿ. ನಾವಿಬ್ಬರು ದಿನ ಅದರ ಕುರಿತೇ ಚರ್ಚೆ ಮಾಡೋದು. ಅಶೋಕನಗರದಲ್ಲಿರುವಾಗಲೂ ನಾವು ಚರ್ಚೆ ಮಾಡ್ತಾಯಿದ್ದೀವಿ, ಇವತ್ತು ಏನು ಹೇಗೆ ಪಾಠ ಮಾಡೋದು, ಮಕ್ಕಳು ಏನು ಮಾಡಿದರು, ಅವರು ಹೇಗೆ ಮಾಡಿದರು, ಇವನು ಹೇಗೆ ಮಾಡಿದರು, ಇದನ್ನೆಲ್ಲ ಚರ್ಚೆ ಮಾಡೋದು. ಮಕ್ಕಳಲ್ಲಿ ಬರೆಯುವಂತಹ ತಪ್ಪುಗಳನ್ನು ಹೇಗೆ ತಿದ್ದುವುದು, ಇವುಗಳನ್ನೆಲ್ಲ ಬರೆದು ಒಂದು ಲೇಖನ ಮಾಡು ಅಂತ ಹೇಳಿದೆ ಅವರಿಗೆ. ಲೇಖನ ಮಾಡಿದೆ. ಅದಕ್ಕೆ ಗೌರ್ಮೆಂಟಿಂದ ಹಿರಿಮೆಗೆ ಪುರಸ್ಕಾರ ಅಂತ ಲೇಖನ ಒಂದು ನಾನು ಒಂದು ಮಾಡಿದ್ದೇನೆ, ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಹೇಗೆ ಬೆಳೆಸುವುದಂತ. ಅದಕ್ಕೆ ನನಗೆ ಹಿರಿಮೆಗೆ ಪುರಸ್ಕಾರ ಅಂತ ಸಿಕ್ಕಿತು. ಹಾಗೆ ಪ್ರತಿಯೊಂದರಲ್ಲಿಯೂ ಈಗ ಯಾವುದೇ ಕೆಲಸ ಮಾಡೋದಾದರೂ
ಅವಳೇನು ಮಾಡೋದಾದರೆ ನಾನು ಒಬ್ಬರು ಚರ್ಚೆ ಮಾಡಿಕೊಂಡು ಅದರ ಕುರಿತ ಯೋಚನೆ ನಮಗೆ. ನನ್ನ ಗಂಡ ಅಂತ ಹೇಳಿದರೆ ನಿಜವಾಗಿ ನಾನು ಅದನ್ನು ಬಹಳ ಒಂದು ಸಂತೋಷದಲ್ಲಿ ಹೇಳ್ತೇನೆ. ಒಳ್ಳೆಯ ಸಜ್ಜನರು ಅಂತೇಳಿ ಸಿಟ್ಟು ಬರೋದಿಲ್ಲ ಅವರಿಗೆ. ನನಗಾರು ಒಂದೊಂದು ಸಲ ಸಿಟ್ಟು ಬರ್ತದೆ, ಅವರಿಗೆ ಸಿಟ್ಟು ಬರೋದಿಲ್ಲ. ತುಂಬ ತಾಳ್ಮೆ. ಅದು ಹೆಡ್ ಮಾಸ್ಟರ್ ಆಗಿದ್ದವರಿಗೆ, ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರೋರಿಗೆ ಆ ತಾಳ್ಮೆ ಗುಣ ಬೇಕು. ಮತ್ತು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ವಭಾವ ಉಂಟು ಅವರಲ್ಲಿ, ಮತ್ತು ಸಹಾಯ ಮಾಡುವಂಥದ್ದು. ಈಗ ನಾನು ಯಕ್ಷಗಾನಕ್ಕೆಲ್ಲ ಹೋಗುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಮನೆ ಕೆಲಸ ಮಾಡ್ತಾರೆ, ತಯಾರು ಮಾಡ್ತಾರೆ. ನಾನು ಸಿಟ್ಟುಗೊಳ್ಳೋದಿಲ್ಲ, ಇಲ್ಲಿ ಯಾರು ಮಾಡೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಅಡ್ಜಸ್ಟ್ಮೆಂಟ್. ಏನೀಗ ನಾನು ಒಂದು ವೇಳೆ ನನಗೆ ಸ್ವಲ್ಪ ಅಡುಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಎಂಥದ್ದು ಆಯಿತಾ ಅದುವಾ ಸರಿ ಓಕೆ, ಗಂಜಿಯಾರೆ ಗಂಜಿ, ಆ ಥರ. ಅವರ ಹಾಗೆ ಇರುವವರು ಖಂಡಿತವಾಗಿಯೂ ಸಿಟ್ಟು ಬರೋದಿಲ್ಲ ಅವರಿಗೆ. ನಾನು ಸಿಟ್ಟು ಮಾಡ್ಕೊಂಡು ಅವ್ರು ಸಿಟ್ಟು ಮಾಡೋದಿಲ್ಲ. ತುಂಬ ಒಳ್ಳೆಯ ಮನುಷ್ಯ ಅಂತ ಹೇಳಿದರೆ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಜಗಳ ಬರುವುದಿಲ್ಲ ಅಂತಿಲ್ಲ, ಜಗಳ ಬರ್ತದೆ. ಆದರೆ ಕೂಡಲೇ ಒಬ್ಬರಲ್ಲ ಒಬ್ಬರು, ಒಂದು ನಾನು ತಣ್ಣಗಾಗ್ತೇನೆ, ಒಂದು ಅವ್ರು ತಣ್ಣಗಾಗ್ತಾರೆ. ಹಾಗಾಗಿ ನಮ್ಮಲ್ಲಿ ಮತ್ತು ಒಂದು ಯೋಚನೆ ನಮ್ಮದು ಒಂದೇ, ಹವ್ಯಾಸಗಳು ಒಂದೇ. ನನ್ನ ಹವ್ಯಾಸ ಅವರ ಹವ್ಯಾಸ, ನನ್ನ ಯೋಚನೆ ಅವರ ಯೋಚನೆ. ನಾವು ದೇಹ ಎರಡು, ಆದರೆ ಮನಸ್ಸು ಒಂದೇ ಇದೆ. ಅವರಲ್ಲಿ ಕೆಲವೆಲ್ಲ ವಿಶಿಷ್ಟವಾದ ಗುಣಗಳಿವೆ. ಒಳ್ಳೆ ಕತೆ ಹೇಳ್ತಾರೆ ಅವರು. ಅವರ ಅಮ್ಮ ಅವರಿಗೆ ಕತೆ ಹೇಳ್ತಾಯಿದ್ರು, ಅವರಿಂದ ಇವರು ಕಲ್ತಿದ್ದಾರೆ, ನನ್ನ ಗಂಡ ಕಲ್ತಿದ್ದಾರೆ, ಅವರಿಂದ ನಾನು ಕಲ್ತಿದ್ದೇನೆ. ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾವ ಮಕ್ಕಳೇ ಬರಲಿ ಅವರೆಲ್ಲ ಅವರ ಹತ್ತಿರ. ಯಾಕೆಂತ ಹೇಳಿದರೆ ಕತೆ ಚೆಂದ ಮಾಡಿ ಹೇಳ್ತಾರೆ. ಇನ್ನು ಬಗೆಯ ಆಟಗಳನ್ನು ಅವರಿಗೆ ಕಲಿಸ್ಲಿಕ್ಕೆ ಗೊತ್ತುಂಟು. ತುಂಬ ಹೊಸ ಆಟಗಳನ್ನು ಅವರು ಕಲಿಸ್ತಾರೆ. ಶಾಲೆಯಲ್ಲಿ ಸಹ ಹಾಗೆ. ಹೆಡ್ ಮಾಸ್ಟರ್ ಕೋಣೆಗೆ ಹೋಗೋದು ಅಂದರೆ ಎಲ್ಲರಿಗೂ ಹೆದರಿಕೆ. ಆದರೆ ಇವರು ಹೆಡ್ ಮಾಸ್ಟ್ರಾಗಿರುವಾಗ ಯಾರಿಗಾದರೂ ಹೆಡ್ ಮಾಸ್ಟರ್ ಕೋಣೆಗೆ ಹೋಗುಂದರೆ ಎಲ್ಲ ಮಕ್ಕಳು ಓಡಿಕೊಂಡು ಬರ್ತಾರೆ. ಯಾಕಂದರೆ ಮಕ್ಕಳನ್ನು ಅಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾರೆ. ಸಾಹಿತ್ಯದ ನನಗೊಂದು ಅಭಿರುಚಿ ಉಂಟಾದದ್ದೇ ಅವರಿಂದ ಅಂತ ಹೇಳ್ಬೋದು. ಮತ್ತು ಇಲ್ಲ, ನಾನು ಇಲ್ಲಿ ವಿದ್ಯಾದಾಯನಲ್ಲಿ ಇರುವಾಗಲೂ ಕತೆ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದೆ. ನಾವೇ ಪದ್ಯ ಬರೀತಾ ಇದ್ದೆವು. ನಮ್ಮ ಸ್ಕೂಲಿಗೆ ಬೇಕಾದಂಥ ಪದ್ಯಗಳನ್ನು ನಾವೇ ರಚನೆ ಮಾಡ್ತಾಯಿದ್ವು. ಆಗಲೂ ಸಹ ನಮ್ಮಲ್ಲಿ ಸ್ವಲ್ಪ ಆ ಬರವಣಿಗೆಯ ಚಿಕ್ಕವಳಾಗಿರುವಾಗ ನನ್ನ ಹವ್ಯಾಸ ಇತ್ತು. ನನ್ನ ಹೆಡ್ ಮಾಸ್ಟರ್ ಬಗ್ಗೆ ನಾನು ಚಿಕ್ಕವಳಾಗಿರುವಾಗಲೇ ಪದ್ಯ ಬರೆದು ಟ್ರಿಪ್ಪಿಗೆಲ್ಲ ಹೋಗುವಾಗ ನಾವೇ ಒಂದು ಪದ್ಯ ಕಟ್ಟಿಕೊಟ್ಟು ಆಡ್ತಾಯಿದ್ದೆವು. ಇವರದ್ದು ಮದುವೆ ಆದ ಮೇಲೆ ಅವರ ಸಂಪರ್ಕದಿಂದ ನನ್ನಲ್ಲಿ ಸಹ ಸಾಹಿತ್ಯಾಸಕ್ತಿ ಮೂಡಿತು. ಮತ್ತು ಅವರು ಮಾಡುವಾಗ ಅವರ ಜೊತೆಯಲ್ಲಿಯೂ ನಾನು ಅವರೊಟ್ಟಿಗೆ ಸೇರಿಕೊಂಡು ಅದು ಪ್ಲಸ್ ಆಯ್ತದು. ಹಾಗೆ ಇಬ್ಬರದು ಪ್ಲಸ್ ಆಯ್ತದು. ಮೈನಸ್ ಆದರೆ ಏನಾಗ್ತಿತ್ತು, ಅವರದ್ದು ಪ್ಲಸ್ ನಂದು ಮೈನಸ್ ಆದರೆ ಅದು ಸರಿ ಆಗ್ತಿರ್ಲಿಲ್ಲ. ಈಗ ಅವರದ್ದು ಪ್ಲಸ್ ನಂದು ಪ್ಲಸ್, ಅದು ಪ್ಲಸ್ ಆಗಿ ಹೋಯ್ತದು. ಹಾಗೆ ಅದ ಕಾರಣ ಒಂದನೇದ್ದು ನನಗೆ ಬೆನ್ನಿಗೆ ಸಪೋರ್ಟ್ ಮಾಡಿ ಎಂಥದಕ್ಕೆ ಹೋಗು, ಮುಂದೆ ಹೋಗು, ನೀನು ಮಾಡು ಅಂತ ಹೇಳಿಕೊಂಡು ನನಗೆ ಪ್ರೋತ್ಸಾಹ ಕೊಟ್ಟದ್ದು ಇವರು. ಅವರನ್ನು ನಾನು ಖಂಡಿತವಾಗಿ ಅದನ್ನು ಫಸ್ಟ್ ಹೆಸರು ಅವರು ಹೇಳಬೇಕು. ಮತ್ತು ನನ್ನ ತಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಸಹ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಸಹ ನಮಗೆ ಶಿಕ್ಷಕರು ನಮಗೆ ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬ ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈಗ ನಾನು ಯಕ್ಷಗಾನಕ್ಕೆಲ್ಲ ಹೋಗಬೇಕಾದ್ರೆ ಇವರು ಸಹಕಾರ ಇದ್ದ ಕಾರಣ ನನಗೆ ಹೋಗ್ಲಿಕ್ಕಾಯಿತು. ಅವರು ಬೇಡ ಅಂತ ಹೇಳ್ತಿದ್ರೆ ನಾನು ಯಕ್ಷಗಾನದಲ್ಲಿ ಮುಂದುವರಲಿಕ್ಕೂ ಸಾಧ್ಯ ಇರಲಿಲ್ಲ. 66ನೇ ವರ್ಷದಲ್ಲಿ ನಾನು ಯಕ್ಷಗಾನ ಕಲೀಲಿಕ್ಕೆ ಪ್ರಾರಂಭ ಮಾಡಿ ಇಷ್ಟವರೆಗೆ ನಂದು 118 ಕಾರ್ಯಕ್ರಮ ಆಯಿತು. ನಿವೃತ್ತಿ ಹೊಂದಿದ ನಂತರ ಸಾವಿತ್ರಿಯಮ್ಮನವರು ಒಂದು ಬಾರಿ ಯಕ್ಷಗಾನಕ್ಕೆ ಹೋದ ಸಂದರ್ಭ ಯಕ್ಷಗಾನವನ್ನು ನೋಡಿ ತಾನು ಯಕ್ಷಗಾನದ ಹೆಜ್ಜೆಗಳನ್ನು ಕಲಿಯುವ ಆಸೆಯಾಯಿತು. ನೃತ್ಯ ವಿದುಷಿ ಸುಮಂಗಳ ರತ್ನಾಕರ್ ಬಳಿ ತನ್ನ ಆಸೆಯನ್ನ ತೋಡಿಕೊಂಡಾಗ ಯಕ್ಷಗಾನ ಕಲಿಸುವ ಭರವಸೆಯನ್ನ ನೀಡಿದರು. ನಂತರದ ದಿನಗಳಲ್ಲಿ, ಅಂದರೆ ತನ್ನ 63ನೇ ವಯಸ್ಸಿನಲ್ಲಿ ಸುಮಂಗಳ ರತ್ನಾಕರ್ ಮತ್ತು ರಾಕೇಶ್ ರೈ ಅಡ್ಕ ಅವರ ಮೂಲಕ ಯಕ್ಷಗಾನವನ್ನು ಕಲಿತರು. ಇದೀಗ ಯಕ್ಷಗಾನದಲ್ಲಿ ಸುಮಾರು 150ಕ್ಕೂ ಅಧಿಕ ಪಾತ್ರಗಳನ್ನು ನಿರ್ವಹಿಸಿ ಯಶಸ್ವಿ ಮಹಿಳಾ ಕಲಾವಿದೆ ಅನಿಸಿಕೊಂಡರು. ನೀನು ನಿಜವಾಗಿಯೂ ಛಲದಂಕ ಮಲ್ಲನೇ ಹೌದು. ಆದರೆ ಒಂದು ಮಾತು, ನೀನೆಂದು ನಮ್ಮೈವರಲ್ಲಿ ಹೋರಾಡಬೇಕಾಗಿಲ್ಲ. ನಮ್ಮಲ್ಲಿ ಯಾರನ್ನಾದರೂ ಒಬ್ಬನನ್ನು ಆಯ್ಕೆ ಮಾಡು. ಅವರಲ್ಲಿ ಹೋರಾಡಿ ನೀನು ವಿಜಯಿಯಾದರೆ ರಾಜ್ಯವೆಲ್ಲವನ್ನೂ ಬಿಟ್ಟು ನಾವೇ ಹೋಗುತ್ತೇವೆ. ಗೌರವ ಹೋರಾಟಕ್ಕೆ ಮುಂದಾದದ್ದು ನಾನು ಇದ್ದೇನೆ. ಪಠ್ಯಪುಸ್ತಕಗಳಲ್ಲಿ ಮುಳುಗಿ ಗಿಳಿಪಾಠ ಮಾಡಿ ಅಂಕ ಗಿಟ್ಟಿಸುವ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ
ಮಕ್ಕಳಿಗೆ ಕತೆ ಕವನ ಓದಲು ಬರೆಯಲು ಆಸಕ್ತಿ ಮೂಡಿಸಲು ಮಕ್ಕಳ ಸಾಹಿತ್ಯ ಸಂಗಮವನ್ನು ಹುಟ್ಟುಹಾಕಿ ರಾಜ್ಯಾದ್ಯಂತ ನೂರಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಹೊಸ ಅಧ್ಯಾಯ ಹಾಡಿದರು. ನಾಯಿ ಇದು ಪೆನ್ನು ಅಲ್ಲ, ಬೇರೆ ಯಾವುದ್ರ ಹಾಗೆ ಕಾಣ್ತದೆ. ನಾನು ಹೇಳ್ತೇನೆ, ಇದು ಡಾಕ್ಟ್ರು ಉಪಯೋಗ ಮಾಡುವ ಇಂಜೆಕ್ಷನ್ ಟ್ಯೂಬ್ ಅಂತ ಹೇಳ್ಬೋದು. ತುಂಬ 26 ವರ್ಷಗಳನ್ನು ನಾವು ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡೆವು. ಎಲ್ಲರೂ ಸೇರಿದರು, ಸಂಗಮದ ಎಲ್ಲರೂ ಸೇರಿ ಅದೊಂದು ಯಶಸ್ವಿಯಾಗಿ ನಡೆದಿದೆ. ಇನ್ನು ಮುಂದುವರಿಬೇಕು ಅಂತ ನಮ್ಮ ಆಸೆ ಇದೆ. ನೋಡೋಣ ಏನಾಗ್ತದೆ ಅಂತೇಳಿ ಎಲ್ಲ ವಹಿಸ್ಕೊಟ್ಟಿದ್ದೇವೆ. ಮಾಡ್ತಾರೆ ಎಂಬ ಭರವಸೆ ನಮ್ಮದು. ಯಾಕೆಂದರೆ ಎಲ್ಲರ ಒಂದು ತನು ಮನ ಧನ ಅದಕ್ಕೆ ವ್ಯಯ ಆಗಿದೆ. ಅದು ಹಾಗೆ ನಿಂತು ಹೋಗಬಾರ್ದು, ಅದು ಮುಂದುವರಿಬೇಕೆಂಬುದು ನಮ್ಮ ಆಸೆ. ಅದರ ಒಟ್ಟಿಗೆ ನಮ್ಮದೊಂದು ಇನ್ನೊಂದು ವಿಶಿಷ್ಟವಾದ ಕಾರ್ಯಕ್ರಮ, ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ. ನಾವು ಈ ಮಕ್ಕಳನ್ನು ಮಾತ್ರ ಅಲ್ಲ, ನಮ್ಮ ವಿಶಿಷ್ಟ ಮಕ್ಕಳಿದ್ದಾರೆ, ಅವರ ಹೆತ್ತವರು, ಅವರಿಗಾಗಿ ಸಹ ನಾವು ಒಂದು ಕಾರ್ಯಕ್ರಮವನ್ನು ಸೇರಿಕೊಂಡು, ಎಲ್ಲರೂ ಸೇರಿಕೊಂಡು, ನಾವೇ ಅಲ್ಲ ಎಲ್ಲರೂ ಸೇರಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಇಳಿ ವಯಸ್ಸಿನಲ್ಲೂ ಮನಸ್ಸಿನ ಯೌವನವನ್ನು ಇನ್ನೂ ಹಚ್ಚ ಹಸಿರಾಗಿರಿಸಿ ಮಕ್ಕಳ ಚಟುವಟಿಕೆ ಎಂದರೆ ಕಿವಿ ನಿಮಿರಿ ಎದ್ದೇಳುವ ಈ ದಂಪತಿಗಳ ಸಾಧನೆಯೇ ನಮಗೆಲ್ಲರಿಗೂ ದಾರಿದೀಪ. ಓದಬೇಕಾದ್ರೆ ಕನ್ನಡ ಭಾಷೆ ಬೆಳಿಬೇಕು. ಆ ಕನ್ನಡ ಭಾಷೆ ಬೆಳೆಯದೇ ಇದ್ದರೆ, ಮಕ್ಕಳಲ್ಲಿ ನಾವು ಅದರ ಬಗ್ಗೆ ಅಭಿರುಚಿ ಹುಟ್ಟಿಸದೇ ಇದ್ದರೆ, ನಾವೊಂದು ತಪ್ಪು ಮಾಡಿದಾಗ ಆಗ್ತದೆ. ನಿಜವಾಗಿಯೂ ನಾವು ಕರ್ನಾಟಕದವರು, ಅದಕ್ಕಾಗಿ ನಾವು ಈ ಕನ್ನಡವನ್ನು ಮಕ್ಕಳಲ್ಲಿ ಆ ಕನ್ನಡದ ಬಗ್ಗೆ ಪ್ರೇಮ ಉಂಟಾಗಬೇಕು. ಅವರಿಗೆ ನಮ್ಮ ಭಾಷೆ, ನಾವು ಅದನ್ನು ಆಡಬೇಕು, ನಾವು ಅದನ್ನು ಬೆಳೆಸಬೇಕೆಂಬಂಥ ಒಂದು ಪ್ರೀತಿ ಅವರಲ್ಲಿ ಉಂಟಾಗಬೇಕು. ಅದಕ್ಕಾಗಿಯೇ ನಮ್ಮದು ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಮಾಡಿ, ಕನ್ನಡದ ಬಗ್ಗೆ ಅವರಲ್ಲಿ ಅಭಿಮಾನ ಉಂಟಾಗುವ ಹಾಗೆ ಮಾಡಿ, ಕನ್ನಡ ನಾಡಿನಲ್ಲಿ ಎಲ್ಲರೂ ಕನ್ನಡ ಮಾತನಾಡುವ ಹಾಗೆ ಮಾಡಬೇಕು ಅಂತೇಳಿ ದೇಶದ ಯಾವುದೇ ಮೂಲೆಗಳಿಗೆ ಹೋದರೂ ಇಂತಹ ಸ್ವಾರ್ಥ ಇಲ್ಲದ ನಿಷ್ಕಲಂಕ ಮನಸ್ಸಿನ ಆದರ್ಶ ದಂಪತಿ, ಮಾದರಿ ಸಂಸ್ಥೆ, ಸಂಸ್ಕಾರ ಪಡೆಯುವ ಉತ್ತಮ ಮಕ್ಕಳು, ಪ್ರೋತ್ಸಾಹ ನೀಡುವ ಜನರು ಸಿಗಲು ಕಷ್ಟ ಸಾಧ್ಯ ಎಂಬುದು ಜನಾಭಿಪ್ರಾಯ. ಒಟ್ಟಿನಲ್ಲಿ ಸಂಸ್ಥೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ, ಉತ್ತರೋತ್ತರ ಅಭಿವೃದ್ಧಿಯನ್ನ ಗಳಿಸಲಿ, ಸಂಸ್ಥೆಯ ಮೂಲಕ ಇನ್ನಷ್ಟು ಪ್ರತಿಭೆಗಳು ಹೊರಚುಮ್ಮಲಿ, ದಂಪತಿಗಳು 100 ಕಾಲ ಬಾಳಿ ಬದುಕಲಿ ಎಂಬುದು ನಮ್ಮೆಲ್ಲರ ಪ್ರೀತಿಯ ಆಶಯವಾಗಿದೆ.